ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ದು ಸಿ ಕ್ಯಾಮ್ರಾ ಮತ್ತು ಸ್ಪೀಕರ್ ಬಗ್ಗೆ ಅದ್ರ ಬೆಳವಣಿಗೆ ನಮ್ಮ ಊರಾಗ ಎಲ್ತಕ್ಕ ಹೋಗೈತಿ, ಎಲ್ಲರೂ ಎಷ್ಟು ಪಾರ್ಟಿಸಿಪೇಟ್ ಮಾಡಿದರು. ಏನಾಗಿತ್ತು ಈಗ ಸದ್ಯ ಒಂದು 10 ಗಲ್ಲಿಗಳೆಲ್ಲ ತಯಾರಾಗಿದ್ದಾವೆ. ಓಕೆ, ಅಂದ್ರೆ ಮಾಡೋದತ್ತ. ಈಗ ಒಂದು ನಿರ್ಣಯಕ್ಕೆ ಹೆಂಗೆ ಬಂದೀವಿ ಅಂದ್ರೆ ಅವ್ರವ್ರ ಗಲ್ಲಿ ಅವರ CCTVಗಳು ಕುಣಿಸ್ಕೋದು. ಸ್ಪೀಕರ್ ಏನೈತಿ ಸೆಂಟ್ರಲೈಸ್ ಮಾಡೋದತ್ತ ಒಂದು ಪ್ಲಾನ್ ಮಾಡಿದೆವು. ಬಟ್ ಇದಕ್ಕಿಂತ ಮೊದಲ ಈ ಸ್ಪೀಕರ್ ಹಾಕೋಕ್ಕಿಂತ ಮೊದಲು ಒಂದು ಅಡಚಣೆ ಬಂದಿತ್ತು. ಒಂದು 2-3 ಮಂದಿ ಹಿಂಗೆ ಅಂದಿದ್ದಾರೆ ಅಂದ್ರೆ, ಈ ಸ್ಪೀಕರ್ ನೀವು ಹೆಂಗೆ ಕುಣಿಸ್ತೀರಿ ನಾವು ನೋಡ್ತೇವೆ, ಈ ಸ್ಪೀಕರ್ ನಿಮ್ಗೆ ಕುಣಿಸ್ಕೊ ಬಿಡಂಗಿಲ್ಲ, ಇದಕ್ಕೆ ಹೆಂಗೆ ಐಂದಾರ ಇದಕ್ಕೆ ಹೆಂಗೆ ಮಾಡೋದ ನೋಡಿ. ಎಲ್ಲದಕ್ಕೂ ನೋಡಿ, ಒಳ್ಳೆ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ 100 ಅಡಚಣೆ 100% ಬರ್ತಾವೆ. ಸೊ ಅದು ನಾವೆಲ್ಲ ಬೀಟ್ ಮಾಡಿ ಮುಂದೆ ಹೋಗಲೇಬೇಕು. ನಾವು ಈಗ ಬರ್ತೈತಿ ಅಂದ್ರೆ ನಾವು ಹಿಂದೆ ಸರ್ದು ಅಂದ್ರೆ ನಮ್ಮದು ಇದು ಇಲ್ತಕ ಮಾಡಿದ್ದು ನಾವು ಎಲ್ಲ ವ್ಯರ್ಥ ಆಗ್ತೈತಿ. ಇದು ಯಾರಿಗೂ ಫೋರ್ಸೇಬಲ್ ಇಲ್ಲಣ್ಣ. ಇದು ಹೆಂಗೈತೆ ಅಂದ್ರೆ ಅವ್ರವ್ರ ಗಲ್ಯಾಗ ಸೆಕ್ಯೂರಿಟಿ ಎಲ್ಲ ಉಳಿಬೇಕಾದ್ರೆ CCTV ಕುಣಿಸ್ಕೋಬೇಕು, ಸ್ಪೀಕರ್ ಭೀ ಬೇಕು. ಯಾವುದ್ರ ಒಂದು ಮಾಹಿತಿ ಇತ್ತಂದ್ರೆ ಭೀ ಅವ್ರಿಗೆ ಅವ್ರ ಗಲ್ಯಾಗ ಮುಟ್ತಿ ಡೈರೆಕ್ಟ್ ಹೋಗಿ ಇವ್ರ ಕಡೆಯಿಂದ ಕೇಳೋಕ್ಕಿಂತ ಡೈರೆಕ್ಟ್ ಅವ್ರಿಗೆ ಮುಟ್ತೈತಿ. ಈಗ ತುಡುಗೆಲ್ಲ ಹೆಚ್ಚಾಕೋದು, ಅದರಿಂದ CCTV ಕುಂಚಿರ ಭೀ ಚಲೋ ಐತಿ. ಅದಕ್ಕೆ ನಾವು ಯಾರಿಗೂ ಫೋರ್ಸ್ ಮಾಡ್ಕತ್ತಿಲ್ಲ. ಅವ್ರವ್ರ ಗಲ್ಲಿ ಅವ್ರ ಸ್ವ ಇಚ್ಛೆಯಿಂದ ಬಂದ ಇದನ್ನು ಕೆಲಸ ಮಾಡ್ಕೋಬೇಕು. ಇಷ್ಟೆಲ್ಲ ಖರೆ ನಾವು ಮಾಡ್ಕೋದೆವು. ಪ್ರತಿಯೊಬ್ಬರು ನಮ್ಗೆ ಕೇಳ್ಕದವರು, ನೀವು ಇಂಥದ್ದೆಲ್ಲ ಕೆಲಸ ಮಾಡ್ಕೋದಿರಿ, ಕೆರಿಯೋದಕ್ಕೆಲ್ಲ ಮಾತಾಡ್ರಿ ಮತ್ತು ರೋಡದು ಮಾತಾಡ್ರಿ, ನಿಮ್ಮ ಉದ್ದೇಶ ಏನೈತಿ, ಎದ್ರ ಸಂಬಂಧ ಮಾಡ್ಕೋದಿರಿ. ಎಲ್ಲರಿಗೂ ಉದ್ದೇಶ ಅಂದ್ರೆ ಇದು ಎಲ್ಲರೂ ಕೇಳ್ಕದಾರೆ, ನಿಮ್ಮ ಉದ್ದೇಶ ಏನೈತಿ ಅಂತ. ನಮ್ಮ ಊರ ತಾಲೂಕಾ ಘೋಷಣೆಯಾಗಿ 10 ವರ್ಷ ಆಯಿತು. ಹಂಗೆ ಕಂಪೇರಿಟಿವ್ಲಿ ನಮ್ಮದು ತಾಲೂಕಾ ಲೆವೆಲ್ ಡೆವಲಪ್ಮೆಂಟ್ ಆಗಿಲ್ಲ. ಸೊ ನಮ್ಮದು ಒಂದು ಉದ್ದೇಶ ಅಂದ್ರೆ ನಮ್ಮದು ಒಂದು ಸ್ವಲ್ಪ ಊರು ಡೆವಲಪ್ ಆಗಲಿ. ಕಂಪೇರಿಟಿವ್ಲಿ ನಮ್ಮ ಊರು ತಾಲೂಕಾ ಘೋಷಣೆ ಆಗೋಕ್ಕಿಂತ ಮೊದಲು ಏನು ಸುತ್ತಮುತ್ತ ಹಳ್ಳಿ ನಾವು ಕಂಪೇರ್ ಮಾಡ್ರೆ ಅವ್ರು ಚಲೋ ಬೆಳೆದಾರೆ. ನಮ್ಮದು ಅವ್ರು ಬೆಳೆದಾರತ್ತ ನಮ್ಮದು ಏನು ಕೆಟ್ಟದ ಉದ್ದೇಶ ಇಲ್ಲ. ಬಟ್ ನಮ್ಮದು ಒಂದು ಸ್ವಲ್ಪ ಏನರ ಡೆವಲಪ್ಮೆಂಟ್ ಆಗಲಿ. ಇದು ನಾವು ಕಾಗೋಡ್.inದವ್ರು ಅಷ್ಟೇ ಮಾಡಿ ಕೆಲಸ ಮಾಡ್ಬೇಕಂತ ನಮ್ಮದು ಏನು ಉದ್ದೇಶ ಇಲ್ಲ. ಎಲ್ಲ ಪ್ರತಿಯೊಬ್ಬರು ನಾಗರಿಕರು ಕೈ ಜೋಡಿಸ್ರೆ ನಾವು ಕೆಲಸ ಆಗ್ತಿದ್ವಿ. ಸೊ ಎಲ್ಲರೂ ಮುಂದಾಗಿ ಮಂದಿ ವಾಲಂಟಿಯರಾಗಿ ಕೆಲಸ ಮಾಡಿ, ಕೂಡಿ ಕೆಲಸ ಮಾಡಿ ನಮ್ಮ ಊರಾಗಿಂದು ಕೆಲಸ ಆಗ್ಬೇಕು. ಇಷ್ಟ ಒಂದು ನಮ್ಮದು ಉದ್ದೇಶ, ಮತ್ತೇನೂ ಇಲ್ಲ. ಮತ್ತೊಂದು ಏನು ಪ್ರಶ್ನೆ ಬಂದಿತ್ತು ಅಂದ್ರೆ, ನೀವು ಪೆನಲ್ ಕಟ್ಟವ್ರದಿರಾನ, ನೀವು ಎಲೆಕ್ಷನ್ಗೆ ನಿಲ್ಲವ್ರದಿರಾನ, ಇದೊಂದು ಪ್ರಶ್ನೆ ಕೇಳಿದರು. ಅಣ್ಣ ಇದಕ್ಕೆ ಹೆಂಗೆ ಹೇಳೋದ? ಇದು ಕ್ವಶನ್ ರೇಸ್ ಆಗೋದ ಸಜಿಕೆ ಐತಿ ಮಾಸ್ತರ್. ಎಲ್ಲರೂ ವಿಡಿಯೋ ಮಾಡೋದು ಉದ್ದೇಶ ಬರೀ ರಾಜಕೀಯ ಆತ ಇಲ್ಲ, ನಮ್ಮ ಊರು ಸುಧಾರಣೆ ಮಾಡೋ ಸಂಬಂಧ ನಾವು ವಿಡಿಯೋಗಳು ಮಾಡ್ತಿದ್ದೆವು. ಅದನ್ನು ಎಲ್ಲರೂ ರಾಂಗ್ ವೇದಾಗ ತಗೋಕೋದಾರು, ಅದು ತಪ್ಪಿ. ಎಲ್ಲ ವಿಷಯ ಒಳಗೆ ರಾಜಕೀಯ ತರೋದ ನಂಗೆ ನಾಟ್ ಇಂಡಿವಿಜುವಲಿ ಚಲೋ ಅನ್ಸಾಗ್ತಿಲ್ಲ. ಯಾವುದೋ ಒಂದು ಊರಾಗ ಧಾರ್ಮಿಕ ಕೆಲಸ ಆಗಲಿ, ಸಾಮಾಜಿಕ ಕೆಲಸ ಆಗಲಿ, ಎಲ್ಲತ್ರೊಳಗೆ ರಾಜಕೀಯ ಮಾಡಬಾರ್ದು. ನಂದು ವೈಯಕ್ತಿಕ ವಿಚಾರ. ಎಲ್ಲರೂ ಕೂಡಿ ಕೆಲಸ ಮಾಡ್ರಿ ಅಂದ್ರೆ ನಮ್ಮ ಊರಾಗ ಒಂದು ಸ್ವಲ್ಪ ಏನರ ಡೆವಲಪ್ ಆಗ್ತೈತಿ ಅನ್ನೋದು ನನ್ನ ಇಂಡಿವಿಜುವಲಿ ವಿಚಾರ ಐತಿ. ಅಣ್ಣ ಮತ್ತೊಂದು ಏನು ಕಮೆಂಟ್ ಬೈಂತಿ, ಈ ಹುಡುಗರು ಇಲ್ಲಾದ್ರೆ ಈಗೀಗ ಬೈಂದರು ಮತ್ತು ಭಾಳ ಅತಿನ ಮಾಡ್ಕೋದರು, ಹಿಂಗೊಂದು ಕಮೆಂಟ್ ಬೈಂತಿ. ಇದಕ್ಕೆ ಹೆಂಗೆ ಹೇಳೋದ? ನೋಡು, ನಾವು ಮಾಡ್ತೀವಿ ಹೊತ್ತು ನಾವು ಅನ್ನಾಗ್ತಿಲ್ಲ. ನಮ್ಮ ಊರಾಗ ಭಾಳ ಸಮಸ್ಯೆಗಳು ಅದ. ಯಾರು ನಮ್ಮ ಊರಾಗಿನಾರು ಮುಂದಾಗಿ ಮಾಡ್ರಿ ಅಂದ್ರೆ ಅವ್ರಿಗೆ ನಮ್ಮ 100% ಬೆಂಬಲ ಐತಿ. ಅವ್ರಿಗೆ ನಾವು ಎಲ್ಲ ಟೀಮ್ ವತಿಯಿಂದ ಅವರಿಗೆ ಅಭಿನಂದನೆ ಹೇಳ್ತೀವಿ. ನಮ್ಮದು ನೋಡ್ರಿ ಉದ್ದೇಶ, ನಾವು ಯಾರ ಪರಾನೂ ಇಲ್ಲ, ನಾವು ಯಾರ ವಿರುದ್ಧನೂ ಇಲ್ಲ. ನಮ್ಮದು ಒಂದೇ ಉದ್ದೇಶ ಐತಿ, ಎಲ್ಲರೂ ಕೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡೋನು. ಬೇರೆ ಊರದವ್ರು ಬಂದ ನಮ್ಮ ಊರಿಗೆ ಹೊಗಳಲಿ, ಬೇರೆ ಊರದವ್ರು ಬಂದ ನಮ್ಮ ಊರಿಗೆ ಚಲೋ ಅನ್ನಲಿ, ಒಂದು ಮಾದರಿ ಗ್ರಾಮ ಅನ್ನೋ ಅವಾರ್ಡ್ ನಾವು ಜೀವಂತ ಇರ್ತಾಗ ಸಿಗಲಿ ಅನ್ನೋದು ನಮ್ಮ ಆಸೆ ಐತಿ. ಎಲ್ಲರಿಗೂ ಕಾಗವಾಡ್.in ವತಿಯಿಂದ ಧನ್ಯವಾದಗಳು.